ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ರವಿ ಸರ್, ಈಗ ಈ ಯುದ್ಧ ಆರಂಭ ಆದಾಗಿನಿಂದ ಡೇ ಒನ್ ಇಂದ ಈ ಯುದ್ಧವನ್ನು ನಿಲ್ಲಿಸೋದಕ್ಕೆ ಮೂರನೇ ವ್ಯಕ್ತಿ ಯಾರು ಬೇಕು ಅಂದ್ರೆ ಭಾರತನೇ ಬರಬೇಕು ಅನ್ನೋಂಥ ಚರ್ಚೆಗಳಂತೂ ಆಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಈ ಪಾಕಿಸ್ತಾನ ಪ್ರವೇಶ ಮಾಡಿರೋದ್ರಿಂದ ಭಾರತ ಸೈಲೆಂಟ್ ಆಗಿದೆ, ಅಥವಾ ಭಾರತದ ಕಡೆಯಿಂದಲೂ ಕೂಡ ಮಾತುಕತೆ ಆಗ್ತಿತ್ತಾ, ಅಥವಾ ಭಾರತ ಮಾತುಕತೆ ಅಮೆರಿಕ ಕೇಳಲಿಲ್ವಾ? ಇಲ್ಲ, ಇಲ್ಲಿ ಏನಂತಂದರೆ ಪಾಕಿಸ್ತಾನಕ್ಕೆ ಪ್ರೆಷರ್ ಇತ್ತು ಸೌದಿ ಅರೇಬಿಯಾದಿಂದ. ಏನು ಅಲ್ಲಿ ಸೌದಿ ಅರೇಬಿಯಾ ಕಿಂಗ್ ಏನಿದ್ದಾರೆ ಅವ್ರಿಗೆ ಯಾವಾಗ ಇವರು ಇಷ್ಟೊಂದು ಏನು ನಾವು ತೈಲಗಾರದ ಮೇಲೆ ಬಾಂಬ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಲ್ಲಿ ಅರ್ಮ್ಯಾಕೋ ಅಂತ ಒಂದು ಕಂಪ್ನಿ ಇದೆ, ಆರಾಮ್ಕೋ ಅಂತ ಹೇಳ್ಬಿಟ್ಟು ದೊಡ್ಡ ಕಂಪ್ನಿ, ಅದು ಸ್ಟಾರ್ಟ್ ಮಾಡಿದ್ದೇ US ಮಾಡಿದರು, ಅಮೇರಿಕನ್ ರಿಫೈನರಿ ಕಂಪ್ನಿ ಅದು. ಆಮೇಲೆ ಇವರು 100% ಸ್ಟೇಕ್ ಅದರಲ್ಲಿ ತೊಗೊಬಿಡ್ತಾರೆ ಸೌದಿಯವರು. ಬಟ್ ಅದು ಜಗತ್ತಿನ ಅತ್ಯಂತ ದೊಡ್ಡ ಕಂಪ್ನಿ. ನೀವು ಅದರ ರೇಟ್ ನೋಡಿಬಿಟ್ರೆ ಆಲ್ಮೋಸ್ಟ್ ನಮ್ಮ ದೇಶದ ಏನು ಶೇರ್ ಮಾರ್ಕೆಟ್ ಅದರಷ್ಟು ಅದು ಒಂದೇ ಕಂಪ್ನಿ ಐತೆ, ಅದಕ್ಕೆ 60% ಅಷ್ಟು. ಆ ಕಂಪ್ನಿ ಮೇಲೆ ಒಂದು ದಾಳಿ ಮಾಡ್ತಾರೆ. ಹಂಗೆ ಅಲ್ಲಲ್ಲಿ ಅವಕಾಶ ಸಿಗೋದು ದಾಳಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಇದರಲ್ಲಿ ಸೌದಿ ಒಂದು ಲಾಭ ಮಾಡ್ತಾಯಿತ್ತು. ಏನಂತಂದರೆ ಸೌದಿ $50 ಬ್ಯಾರಲ್ ಹಂಗೆ ಒಂದು 30 ಮಿಲಿಯನ್ ಬ್ಯಾರಲ್ಲು ಪೆಟ್ರೋಲ್ ಸಾಗಿಸ್ತಿತ್ತು. ಈಗ ಏನಂತಂದ್ರೆ ಸೌದಿ 30 ಬಿಲಿಯನ್ ಬ್ಯಾರಲ್ ಒಂದು ಅರ್ಧ ಕಳಿಸ್ತಾ ಇದೆ, ಬಟ್ $110 ಬ್ಯಾರಲ್ ಹಂಗೆ ಕಳಿಸ್ತಾ ಇದೆ. ಅಂದರೆ ಕಮ್ಮಿ ಕ್ವಾಂಟಿಟಿಲಿ ಹೆಚ್ಚಿಗೆ ಲಾಭ ಮಾಡ್ತೈತಿ ಈಗ. ಬಟ್ ಯಾವಾಗ ನಿಮ್ಮ ಹತ್ರ ಪೆಟ್ರೋಲ್ ತೆಗೆಯೋಂಥ ಸಾಧನಗಳನ್ನೇ ಕಟ್ ಮಾಡಿದ್ರು, ಅವಾಗ ಗೊತ್ತಾಯ್ತಿದ್ದು ತುಂಬ ಇದಕ್ಕೆ ಹೋಗ್ತಾ ಇದೆ, ಎಕ್ಸ್ಟ್ರೀಮ್ ಅಂತಕ್ಕೆ ಹೋಗ್ತಾ ಇದೆ. ಇರಾನ್ನ ತಡಿಬೇಕು ಈಗ ಏನಾದ್ರು ಮಾಡಿ ಅಂತ ಹೇಳ್ಬಿಟ್ಟು ಪಾಕಿಸ್ತಾನ, ಯಾಕಂದರೆ ಸೌದಿಯವ್ರ ಋಣದಲ್ಲಿದೆ. ಅಂದರೆ ಅವ್ರ ಹತ್ರ ಸಾಲ ಮಾಡಿ ಅವ್ರು ಹೇಳ್ತಾರೆ ಶಹಬಾಜ್ ಶರೀಫ್, ನಾ ಯಾವಾಗ ಹೋಗ್ಬೇಕಾದ್ರೆ ಪ್ರತಿ ದೇಶದ ಮುಂದೆ ಮಂಡಿಯವ್ರು ಸಾಲ ಕೇಳೋದೇ ಆಗ್ಬಿಟ್ಟಿತ್ತು ನಮ್ಮದು ಅಂತ ಪ್ರೆಷರಲ್ಲಿ ತರ್ತಾರೆ. ನೀನು ಹೋಗಿ ಮಾತಾಡು. ಅವರ ಒಂದು ಕೈಗೊಂಬೆಯಾಗಿ ಅವರು ಯೂಸ್ ಮಾಡ್ಕೋತಾರೆ. ಅಮೆರಿಕ ಜೊತೆನೂ ಚೆನ್ನಾಗಿದ್ದಾನೆ, ಯಾಕಂದ್ರೆ ಅವ್ರ ಜೊತೆ ಮುನೀರು ಚೆನ್ನಾಗಿದ್ದಾರೆ, ಹಾಗಾಗಿ ಅವ್ರನ್ನ ಇದು ಮಾಡ್ತಾರೆ. ಮಾಡಿದ್ದೇನಂತ ಅಂದರೆ ಅವರು ಯಾವುದೇ ದೇಶ ಮಾಡಿದರೂ ನಮಗೆ ಬೇಜಾರಿರಲಿಲ್ಲ. ಪಾಕಿಸ್ತಾನ ಒಂದು ಟೆರ್ರಿಸ್ಟ್ ದೇಶ. ಅವರು ಏನು ಭಯೋತ್ಪಾದನೆಗೆ ಪಾಕಿಸ್ತಾನ ಹೆಸರಾಗಿರುವಂಥದ್ದು, ತುಂಬ ಭಯೋತ್ಪಾದನೆ ಸಂಘಟನೆಗಳನ್ನ ಹುಟ್ಟು ಹಾಕಿದಂಥ ದೇಶ. ಅಂಥ ಒಂದು ದೇಶ ಇವತ್ತು ಶಾಂತಿದೂತ ಅನ್ಸ್ಕೊತೈತೆ. ಶಾಂತಿದೂತನಾಗಿ ಮೊದಲಿಂದನೂ ಅಹಿಂಸೆ ಅಂದ್ಕೊಂಡು ಇವತ್ತಿನವರೆಗೆ ಜಗತ್ತಿನಲ್ಲಿ ಇದೇ ಭಾರತ ಏನು ಅಂತಂದ್ರೆ ಅಹಿಂಸೆಗೆ ಹೆಸರುವಾಸಿ. ಅದು ಭಾರತ ಅಂತ ದೇಶ. ಇದರಲ್ಲಿ ನಾವು ಬುದ್ಧ ಹುಟ್ಟಿದಂಥ ನಾಡು, ಗಾಂಧಿ ಇರೋಂಥ ನಾಡು. ಇಂಥ ಒಂದು ನಾಡಲ್ಲಿ ಇದ್ಕೊಂಡು ನಾವು ಈ ಒಂದು ಕೆಲಸಕ್ಕೆ ನಾವು ಮುಂದಾಗಬೇಕಾಗಿತ್ತು. ಯಾಕಂದ್ರೆ ನಮ್ಮ ಕ್ರೆಡಿಬಿಲಿಟಿ ಏನು, ಭಾರತನ ಜನ ಹೆಂಗೆ ನೋಡ್ತಾರೆ ಅನ್ನೋದನ್ನ ಈ ಮೂಲಕ ನಾವು ತೋರಿಸ್ಕೋಬೋದಾಗಿತ್ತು. ಇದೇ ಕ್ವಶನ್ನ ಜೈಶಂಕರ್ ಅವ್ರು ಕೇಳಿದಾಗ ವಿದೇಶಾಂಗ ಸಚಿವನ, ನಾನು ದಳ್ಳಾಳಿ ಅಲ್ಲ ಅಂತಾರೆ. ಅದೆಲ್ಲೋ ಅವ್ರು ಯಾವ ಇದರಲ್ಲಿ ಹೇಳಿದ್ರು, ಯಾವ ಪ್ರೆಷರ್ ಹೇಳಿದ್ರು ಗೊತ್ತಿಲ್ಲ. ಬಟ್ ಈ ಕೆಲಸ ನಾವು ಮಾಡಬೇಕಾಗಿತ್ತು. ಮೋದಿ ವಿಶ್ವಗುರು ಅನ್ಸ್ಕೊಳ್ಳೋದೆ ಇಂಥವು ಮಾಡಲಿಲ್ಲ ಅಂತಂದರೆ ವಿಶ್ವ ನಿಮಗೆ ಗುರು ಅಂತ ಹೆಂಗಂತಾರೆ ಜನ ಹೇಳ್ಬೇಕದನ್ನ. ನನಗೆ ನೀವು ಬೆಸ್ಟ್ ಇದ್ದೀರಿ, ಚೆನ್ನಾಗಿ ಆಡ್ತಾ ಇದ್ದೀರಿ, ನೀವಿದ್ರೆ ಟೀಮ್ ಗೆಲ್ಲುತ್ತೆ ಅಂತ ಧೋನಿಗೆ ಯಾಕೆ ನಾವು ಹೇಳ್ತೀವಿ ಅಂತಂದರೆ ಧೋನಿ ಅದನ್ನ ರಿಸಲ್ಟಲ್ಲಿ ಕೊಡ್ತಾರೆ. ಸೊ ಇಲ್ಲೂ ಸಹ ನಾವೆಲ್ಲೋ ಪಾಕಿಸ್ತಾನಕ್ಕೆ ಒಂದು ಅಪ್ಪರ್ ಹ್ಯಾಂಡ್ ಆಗಿ ಕೊಟ್ವಿ. ಇದು ಭವಿಷ್ಯದ ದೃಷ್ಟಿಯಿಂದ ತುಂಬ ಕೆಟ್ಟದಿದೆ. ಯಾಕಂದರೆ ಪಾಕಿಸ್ತಾನ ಇದರಿಂದ ಸೌದಿಗೆ ಹತ್ರ ಆಯಿತು, ಅಮೇರಿಕಾಗೆ ಹತ್ರ ಆಯಿತು, ಇರಾನ್ಗೆ ಹತ್ರ ಆಯಿತು, ಜೊತೆಗೆ ಚೈನಾಗೂ ಹತ್ರ ಆಗ್ಬಿಡ್ತು. ಸೊ ಎಲ್ಲರ ಜೊತೆ ಒಂದು ಅಲೈನ್ ಆಯಿತು. ದುಶ್ಮನ್ ಜೊತೆನೂ ಇವನು ಪಾಕಿಸ್ತಾನ ಫ್ರೆಂಡು. ಇದು ನಮಗೆ ಒಂದು ಸ್ವಲ್ಪ ಸೆಟ್ ಬ್ಯಾಕ್. ಇದು ಈ ಒಂದು ಇದರಲ್ಲಿ ಹೇಳ್ಬೇಕಂತಂದರೆ ಈ ಯಾರು ವಿನ್ ಆಯಿತೋ ಗೊತ್ತಿಲ್ಲ ಈ ಯುದ್ಧ. ಪಾಕಿಸ್ತಾನಗಂತೂ ಒಂದು ಪ್ಲಸ್ ಆದಂಗೆ ಆಯಿತು.